ನಮಸ್ಕಾರಗಳು ಪ್ರಿಯ ಸ್ನೇಹಿತರ. ಇವತ್ತಿನ ನಮ್ಮ ಹೊಸ ಜೋಡಿ ಚಾನಲ್ನ ಪ್ರೊಫೈಲ್ನಲ್ಲಿ ನಾವು ನೋಡೋದು ಒಬ್ಬ ಹೃದಯದಾಳದಿಂದ ಪುನರ್ವಿವಾಹಕ್ಕಾಗಿ ಕಾಯ್ತಾ ಇರುವ ಒಬ್ಬ ಮಹಿಳೆಯ ಬಾಳಕಥೆಯನ್ನು. ಇವಳ ಹೆಸರು ನಾವು ಬದಲಾಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಕಥೆಯ ಭಾವನೆ ನಿಜವಾದುದು. ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಸ್ನೇಹಿತರ, ಇವಳು ಬೆಂಗಳೂರಿನಲ್ಲಿ ಹುಟ್ಟಿದವರು. ಇವಳ ಶಾಲಾ ಶಿಕ್ಷಣವು ಬೆಂಗಳೂರಿನಲ್ಲೇ ಮುಗಿದು ಹೋಗಿತ್ತು. ಇವಳ ಜೀವನ ಕೂಡ ಇತರರಂತೆಯೇ ಸುಖವಾಗಿ ಶುರುವಾದಿತ್ತು. ಮನೆ ಮಕ್ಕಳು, ಸ್ನೇಹಿತರು ಎಲ್ಲರ ಪ್ರೀತಿಗೆ ಪಾತ್ರರಾದವಳು. ಆದರೆ ಬಾಳಿನಲ್ಲಿ ಒಂದು ತಿರುವು ಕಣ್ಣೀರನ ಹೊಳೆಯಲ್ಲಿ ತಳ್ಳಿತ್ತು. ಹಾಗೆ ಇವರು ಮದುವೆ ಆದಮೇಲೆ ಮೊದಲೊಂದು ವರ್ಷ ಚೆನ್ನಾಗಿಯೇ ಇತ್ತು. ಸುಖಮಯ ಕಾಲವನ್ನು ಕಳೆದವು ಎಂದು ತಿಳಿಸಿದ್ದಾರೆ. ಆದರೆ ನಿಧಾನವಾಗಿ ಸಂಬಂಧದಲ್ಲಿ ಬದಲಾವಣೆಗಳು ಕಂಡುಬಂದವು ಎಂದು ಹೇಳಿಕೊಂಡಿದ್ದಾರೆ. ಗಂಡನ ಹಠ ಮತ್ತು ಅಜಾಗರೂಕತೆ, ಹಿಂದಿರುಗದ ನಿಬಂಧನೆಗಳು ಇವಳ ಮನಸ್ಸನ್ನು ಮುರಿದವು. ಅನೇಕ ಬಾರಿ ತಿದ್ದಿಕೊಳ್ಳೋಕೆ ಪ್ರಯತ್ನಿಸಿದ್ರು, ಆದರೆ ವ್ಯರ್ಥವಾಗಿತ್ತು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರು ಸಹನೆಯನ್ನ ಉಳ್ಳವರು. ಮನೆ ಉಳಿಸೋಕೆ ಶ್ರಮಪಟ್ಟವಳು. ಆದರೆ ಕೆಲವೊಂದು ನೋವುಗಳು ಮರೆತು ಹೋಗುವುದಿಲ್ಲ. ಕೊನೆಗೆ ಅವರಿಬ್ಬರು ಬೇರೆಯಾದರು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಇವರ ಬಗ್ಗೆ ಇನ್ನಿತರ ಡೀಟೇಲ್ಸ್ ಮತ್ತು ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್, ಅಡ್ರೆಸ್ ಹಾಗೂ ಇವರ ಬಗ್ಗೆ ಇನ್ನಿತರ ಡೀಟೇಲ್ಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರು 34 ವರ್ಷದವರು. ಒಬ್ಬ ಕೆಲಸದ ಮಹಿಳೆಯಾಗಿ ಇದ್ದಾರೆ. IT ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ತಾಯಂದಿರೊಂದಿಗೆ ವಾಸಿಸುತ್ತಿದ್ದಾಳೆ. ಮನಸ್ಸಿನಲ್ಲಿ ಮತ್ತೆ ಜೀವನ ಕಟ್ಟಿಕೊಳ್ಳೋ ಆಸೆ ಇವಳನ್ನು ಬದುಕಿಸಲು ತಳ್ಳಿದೆ. ಹಾಗೆ ಇವಳು ಹುಡುಕುತ್ತಿರುವ ವರ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಒಬ್ಬ ಬುದ್ಧಿವಂತ ಮತ್ತು ಮನಃಪೂರ್ವಕ ಮತ್ತು ಕನಿಷ್ಠ 35 ವರ್ಷ ಮೇಲ್ಪಟ್ಟವರು ಆಗಿರಬೇಕು. ಹಾಗೆ ಬಾಳದ ಗಂಭೀರತೆಯನ್ನು ಹೊಂದಿರಬೇಕು. ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಾಗಿರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ವಿಚ್ಛೇದಿತನಾದರೂ ಪರವಾಗಿಲ್ಲ, ಆದರೆ ಶುದ್ಧ ಹೃದಯ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಆಕೆಗೆ ಜಾತಿ, ಧರ್ಮ, ಪ್ರಾಂತ್ಯ ಇರೋದು ಮುಖ್ಯವಲ್ಲ. ಪ್ರೀತಿ ಮತ್ತು ಗೌರವವೇ ಅವಳಿಗೆ ಅತಿ ಮುಖ್ಯ ಎಂದು ಹೇಳಲಾಗ್ತಿದೆ. ಹಾಗೆ ಇವರು ಹೇಳ್ತಾರೆ, ಇಷ್ಟು ದಿನ ಯಾರೋ ಬಿಟ್ಟು ಹೋದರು, ಆದರೆ ಇನ್ನು ಮುಂದೆ ನಾನು ಬಾಳುವ ಹಕ್ಕು ಪಡೆದಿರಬೇಕು. ನನ್ನ ಜೀವನಕ್ಕೆ ಯಾರಾದರೂ ಕೈ ಹಿಡಿದರೆ ನಾನಗೂ ಮತ್ತೆ ಸುಖವಾಗಿ ಬಾಳಬಹುದು ಎಂಬ ಆಸೆ ಹುಟ್ಟಿದೆ. ಯಾರಾದರೂ ಇದ್ದರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.